ಜೈ ಶ್ರೀರಾಮ್! ಲಂಕೆಯ ರಣರಂಗ ಅಗ್ನಿಜ್ವಾಲೆಯಂತೆ ಉರಿಯುತ್ತಿತ್ತು. ಶ್ರೀರಾಮನ ವಾನರ ಸೇನೆ ಮತ್ತು ರಾವಣನ ರಾಕ್ಷಸ ಸೇನೆಯ ನಡುವೆ ಯುದ್ಧ ಆರಂಭಗೊಂಡು 14 ದಿನಗಳೇ ಕಳೆದು ಹೋಗಿದ್ದವು. 14ನೆಯ ದಿನ ಅದೊಂದು ನಿರ್ಣಾಯಕ ಕ್ಷಣ. ರಾವಣನ ಶೂರ ಪುತ್ರ ಇಂದ್ರನನ್ನೇ ಜಯಿಸಿದ್ದ ಮಾಯಾವಿದ್ಯಾ ಪ್ರವೀಣ ಅಜೇಯ ಯೋಧ ಇಂದ್ರಜಿತ್ ಯುದ್ಧದಲ್ಲಿ ಜಯಗಳಿಸಲು ಗುಪ್ತವಾಗಿ ನಿಕುಂಭಿಲಾ ದೇವಿಯ ಯಾಗ ಪ್ರಾರಂಭಿಸಿದ್ದ. ಓಂ ನಿಕುಲಾಂಬಾಯೇ ನಮಃ. ಓಂ ನಿಕುಲಾಂಬಾಯೇ ನಮಃ. ಆ ಯಾಗವೇನಾದರೂ ಪೂರ್ಣಗೊಂಡರೆ ಇಂದ್ರಜಿತ್ ಅಜೇಯನಾಗುತ್ತಿದ್ದ. ಆದರೆ ರಾವಣನ ಸಹೋದರ ಧರ್ಮನಿಷ್ಠನಾದ ವಿಭೀಷಣ ಈ ರಹಸ್ಯವನ್ನು ಲಕ್ಷ್ಮಣನಿಗೆ ತಿಳಿಸಿದ. ತಕ್ಷಣ ಕಾರ್ಯಪ್ರವೃತ್ತವಾದ ಲಕ್ಷ್ಮಣನ ಬಾಣಗಳು ಯಾಗವನ್ನೇ ಭಸ್ಮಗೊಳಿಸಿದವು. ಯಜ್ಞಭಂಗಗೊಂಡ ಕೋಪದಲ್ಲಿ ಇಂದ್ರಜಿತ್ ಲಕ್ಷ್ಮಣನ ವಿರುದ್ಧ ಮಾಯಾಯುದ್ಧವನ್ನೇ ಆರಂಭಿಸಿದ. ಒಬ್ಬ ಇಂದ್ರಜಿತ್ತಲ್ಲ, ಅನೇಕ ಇಂದ್ರಜಿತ್ಗಳು ಮುಗಿಲಲ್ಲಿ ಮೂಡುತ್ತಿದ್ದರು. ಪ್ರತಿ ದಿಕ್ಕಿನಿಂದಲೂ ಅವನ ವಿಚಿತ್ರ ವೇಷಗಳು ತೇಲಿ ಬರತೊಡಗಿದವು. ವಾನರ ಸೇನೆ ಕ್ಷಣಕಾಲ ಗೊಂದಲಕ್ಕೀಡಾಯಿತು. ಮಾಯಾವಿದ್ಯೆಯ ಬಲದಿಂದ ಅವನು ಶ್ರೀರಾಮ ಗಾಯಗೊಂಡಿದ್ದಾನೆ ಎಂಬ ಭ್ರಮೆ ಸೃಷ್ಟಿಸಿದ. ಅದೊಂದು ಕ್ಷಣ ಲಕ್ಷ್ಮಣನ ಹೃದಯ ನಡುಗಿ ಹೋಯಿತು. ಆದರೆ ಲಕ್ಷ್ಮಣ ಧೈರ್ಯಗೆಡಲಿಲ್ಲ. ತನ್ನ ಆತ್ಮಬಲ ಹಾಗೂ ದೃಢ ಸಂಕಲ್ಪದಿಂದ ಇಂದ್ರಜಿತ್ನ ಮಾಯೆಯನ್ನು ಅರಿತ. ಕೊನೆಗೆ ಇಂದ್ರಜಿತ್ ತನ್ನ ಮಾಯಾ ವೇಷವನ್ನು ಕಳಚಿ ನೇರ ಸಮರಕ್ಕಿಳಿಯಬೇಕಾಯಿತು. ಜೈ ಶ್ರೀರಾಮ್! ಬಾಣಗಳ ಮಳೆಯಾಗತೊಡಗಿತು. ಲಕ್ಷ್ಮಣ ಹಾಗೂ ಇಂದ್ರಜಿತ್ನ ನಡುವಿನ ಘೋರ ಯುದ್ಧದಲ್ಲಿ ಒಂದು ನಿರ್ಣಾಯಕ ಹಂತ ತಲುಪಿತು. ಲಕ್ಷ್ಮಣನ ಧನುಸ್ಸಿನಿಂದ ಹೊರಟ ಆ ಬಾಣ ಇಂದ್ರಜಿತ್ನ ಹೃದಯವನ್ನು ಭೇದಿಸಿತು. ಅಜೇಯನೆಂದು ಬೀಗುತ್ತಿದ್ದ ಇಂದ್ರಜಿತ್ ಧರೆಗುರುಳಿದ. ಜಯಘೋಷ ಮೊಳಗಿತು. ಆ ದಿನ ಮಾಯೆಯ ವಿರುದ್ಧ ಧರ್ಮದ ಶಕ್ತಿ ಜಯಗಳಿಸಿತು.